ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸ್ವಸ್ತಿಸ್ತು ಸತಾಂ ಸಮಸ್ತ ಸನ್ಮಂಗಳಾನಿ ಭವಂತು. ಮಂತ್ರಾಲಯ ಮಠದ ರಾಘವೇಂದ್ರ ಗುರುಸಾರ್ವಭೌಮರ ವಿಶೇಷವಾದಂತಹ ಮಹತ್ವ. ನಾಹಂಕರ್ತ ಹರಿಕರ್ತ. ಸದಾ ಹರಿವಾಯು ಗುರುಗಳ ಸೇವೆ ಮಧ್ವರ ಸೇವೆ. ಎಲ್ಲರಿಗೂ ಸಹಿತ ಹರಿವಾಯು ಗುರುಗಳ ರಾಘವೇಂದ್ರ ಸ್ವಾಮಿಗಳವರ ಮತ್ತು ಹನುಮಂತ ದೇವರ ವಿಶೇಷವಾಗಿ ಪರಮಾನುಗ್ರಹ ಪ್ರತಿಯೊಬ್ಬರಿಗೂ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ರಾಯರ ಭಕ್ತರು ಮನಸ್ಸು ಪೂರ್ವಕವಾಗಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಸಹಿತ ರಾಯರು ಹೃದಯಪೂರ್ವಕವಾಗಿ ಪ್ರತಿಯೊಬ್ಬರೂ ಅವರನ್ನು ಪಾಲಿಸ್ತಾರೆ. ಮತ್ತು ವಿಶೇಷವಾಗಿ ಅವರನ್ನು ಪ್ರತಿಯೊಬ್ಬರೂ ಸಹಿತ ಹೇಗೆ ನಾವು ಒಂದು ಜೀವನದಲ್ಲಿ ಐಡಲ್ ಅಂತ ತಗೋತೀವೋ ಅದೇ ರೀತಿಯಾಗಿ ಅವರವರ ಜೀವನದ ಭಗವಂತ, ಜೀವನದಾತ ಅಂತ ಅಂದ್ಕೊಂಡು ಪ್ರತಿಯೊಬ್ಬರೂ ಸಹಿತ ರಾಯರನ್ನು ಪಾಲನೆಯನ್ನು ಮಾಡ್ತಾರೆ, ಸ್ಮರಣೆಯನ್ನು ಮಾಡ್ತಾರೆ. ಗುರು ಋಣವನ್ನು ನಾವು ಮಾಡಬೇಕು ನೋಡಿ. ದೇವಋಣ, ಪಿತೃಋಣ ಮತ್ತು ಗುರು ಋಣ, ಈ ಮೂರು ಋಣಗಳನ್ನು ನಾವು ಜೀವನದಲ್ಲಿ ಯಾವತ್ತೂ ಸಹಿತ ನಾವು ತೀರಿಸಲಿಕ್ಕೆ ಆಗೋದಿಲ್ಲ. ಅವರ ಋಣವನ್ನು ತೀರಿಸಬೇಕು ಅಂತಂತಂದರೆ ಅವರ ಸ್ಮರಣೆಯನ್ನು, ಅವರ ಭಕುತಿಯನ್ನು, ಅವರ ಗಾನವನ್ನು ಮಾಡಬೇಕು. ಅದಕ್ಕೆ ಹೇಳ್ತಾರೆ, ಕೃಷ್ಣ ಕೃಷ್ಣ ಎಂದು 3 ಬಾರಿ ನೆನೆದರೆ ಅಂತಂತಂದ್ಬಿಟ್ಟು. ವಿಶೇಷವಾಗಿ ಭಗವಂತನ ರಾಯರ ಪರಮಾನುಗ್ರಹ ಆಗಬೇಕು ಅಂತಂತಂದರೆ ಅವರ ಗಾನವನ್ನು, ಸ್ತುತ್ಯವನ್ನು, ಅವರ ಬಗ್ಗೆ ನಾವು ಮಹಾತ್ಮೆಯನ್ನು ತಿಳ್ಕೋಬೇಕು. ಅದಕ್ಕೆ ಸತ್ಕರ್ಮ, ಸುಜ್ಞಾನ, ಅದಕ್ಕೆ ಸತ್ಸಂಗ ಅಂತ ಕರೀತಾರೆ. ಉತ್ತರ ಭಾರತದಲ್ಲೆಲ್ಲ ಹೋದರೆ ನಾವೆಲ್ಲ ಕೇಳ್ತೀವಿ, ಒಳ್ಳೆ ಸಂಘವನ್ನು ಮಾಡಬೇಕು. ಸಂಘ ಅಂತಂದರೆ ಯಾವುದು? ಜ್ಞಾನವೆಂಬತಕ್ಕಂಥ ಸಂಘ. ಅದರ ಜೊತೆಗೆ ಸಂಬಂಧವನ್ನು ಅಟ್ಯಾಚ್ ಮಾಡಬೇಕು ನಾವು. ಇಲ್ಲ ಅಂತಂದರೆ ಸತ್ಸಂಗ ಮಾಡದೇ ಇದ್ದರೆ, ನಮಗೆ ವಿಚಾರವನ್ನು ತಿಳ್ಕೊಳ್ಳದೇ ಇದ್ದರೆ ಭಗವಂತನ ಬಗ್ಗೆ, ರಾಯರ ಬಗ್ಗೆ ಪ್ರಯೋಜನ ಇಲ್ಲ. ಜೀವನ ಹುಟ್ಟಿದ್ದು ಸಹಿತ ವ್ಯರ್ಥ. ಅದಕ್ಕೆ ಆ ಋಣವನ್ನು ನಾವು ತೀರಿಸಬೇಕಾದ್ರೆ ಅವರ ಬಗ್ಗೆ ತಿಳ್ಕೊಂಡು ಕಿಂಚಿತ್ ಅಳಿಲ ಸೇವೆ ಆದರೂ ಸಹಿತ, ಅಳಿಲಷ್ಟು ಸೇವೆ ಆದರೂ ಸಹಿತ ನಾವು ನಮ್ಮ ಜೀವನದಲ್ಲಿ ಮಾಡಬೇಕು. ಎಷ್ಟೋ ಜನರಿಗೆ ಆ ಭಯ, ಭೀತಿ ಅನ್ನತಕ್ಕಂಥದ್ದು ಈಗಿನ ಕಾಲದಲ್ಲಿ ಭಾಳ ಇರುವಂಥದ್ದು. ಎಷ್ಟೋ ಜನಕ್ಕೆ ಹೇಳ್ತಾರೆ, ಕಮೆಂಟ್ ಮೂಲಕ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಹೇಗೆ ನಮಗೆ ಬೇಕಾದಷ್ಟು ರಾಯರು ಅನುಗ್ರಹವನ್ನು ಮಾಡ್ತಾರೆ, ಪ್ರತಿಯೊಂದು ಸಹಿತ ನಾವು ಸೇವೆಯನ್ನು ಮಾಡ್ತೀವಿ, ಆದರೂ ಭಯ ಎಂಬತಕ್ಕಂತೂ ನಮ್ಮಲ್ಲಿ ಹೋಗ್ತಾ ಇಲ್ಲ. ಆದರೆ ಮಲ್ಕೊಂಡಾಗ ಕೆಟ್ಟ ಸ್ವಪ್ನಗಳು, ಇದೆಲ್ಲವೂ ಸಹಿತ ನಮ್ಮ ಜೀವನದಲ್ಲಿ ಭಾಳ ಆಗ್ತಾ ಇದೆ. ಕರೆಕ್ಟಾಗಿ ರಾತ್ರಿ ಮಲ್ಕೊಂಡ್ರೆ ನಿದ್ದೆ ಬರೋದಿಲ್ಲ, ಏನೋ ಒಂದು ಮನಸ್ಸಿನಲ್ಲಿ ಚಿಂತೆ, ಇದೆಲ್ಲವೂ ಸಹಿತ ಅವರ ಜೀವನದಲ್ಲಿ ಆಗಿರುವಂಥದ್ದು. ಈ ಶ್ಲೋಕವನ್ನು ನಾವು ಹೇಳ್ಕೋಬೇಕು. ರಾಯರ ಅಂತರ್ಯಾಮಿಯಾಗಿರುವಂತಹ ಮುಖ್ಯ ಪ್ರಾಣದೇವರು, ಅದಕ್ಕೆ ವಾಯುನಾಚ ಸಮಾವಿಷ್ಟ ಪ್ರಹ್ಲಾದೋ ನಿತ್ಯ ಭಕ್ತಿಮಾನ್ ಅಂತ. ಹನುಮಂತ ದೇವರ ವಿಶೇಷವಾಗಿ ಭಕ್ತರಿದ್ರಂತೆ ಆ ರಾಯರು. ಅದಕ್ಕೋಸ್ಕರ ಹನುಮಂತ ದೇವರ ಮೇಲೆ ಈ ಒಂದು ಶ್ಲೋಕ, ಈ ಶ್ಲೋಕವನ್ನು ಹೇಳಿದರೆ ಸಾಕಂತೆ ಯಾವುದೇ ಥರವಾದಂಥ ದುಸ್ವಪ್ನ, ದುಶ್ಶಕುನ, ಯಾವುದೇ ರೀತಿಯಾದಂಥ ನಮಗೆ ಬರೋದಿಲ್ಲ. ನೆಮ್ಮದಿಯಾಗಿರುವಂಥದ್ದು ನಿದ್ದೆ ನಮಗೆ ಬರುವಂಥದ್ದು. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್ ಅಂತ. ಇದು ಒಂದು ಶ್ಲೋಕ. ನಮ್ಮ ಎಡಿಟರು ಆ ಒಂದು ಸ್ಕ್ರೀನ್ ಮೇಲೆ ಈ ಶ್ಲೋಕವನ್ನು ತರಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಇನ್ನೊಂದು ಸಲ ಹೇಳ್ತೀನಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್ ಅಂತ. ಬುದ್ಧಿಗೆ ಬುದ್ಧಿಯನ್ನು ಕೊಡ್ತಾರೆ. ಯಶ ಅಂತಂದರೆ ಆಯುಷು. ಧೈರ್ಯಂ ನಿರ್ಭಯತ್ವಂ, ಭಯನೇ ಇರೋದಿಲ್ಲ.
ಅರೋಗತ, ಎಂತಹ ಮಹಾ ಅನಾರೋಗ್ಯ ಇತ್ತಂದ್ರೂ ಸಹಿತ ನಿವಾರಣೆ ಆಗುತ್ತಂತೆ ಈ ಶ್ಲೋಕದಿಂದ. ಅಜಾಡ್ಯಂ ವಾಕ್ಪಟುತ್ವಂ ಚ, ಒಳ್ಳೆ ಮಾತಿನ ಪಟುತ್ವ ಅಂತ ಹೇಳ್ತಾರೆ. ಮಾತಿನ ಪಟುತ್ವ ಅಂತಂದರೆ ಸುಮ್ಮನೆ ಎಷ್ಟೋ ಜನ ಮಾತಾಡಲಾರ್ದು ಸುಮ್ಮನೆ ತಲೆ ತಿಂತಾ ಇರ್ತಾರೆ. ಮಾತು ಮಾತು ಮಾತು, ಅದಕ್ಕೆ ಹೇಳ್ತಾರೆ ಮಾತು ಮನೆ ಕೆಡಿಸ್ತು ಅಂತಂದ್ಬಿಟ್ಟು. ಆದ್ದರಿಂದ ಅಷ್ಟು ಮಾತು ಜಾಸ್ತಿ ಆಡ್ಲಿಕ್ಕೆ ಹೋಗ್ಬಾರ್ದು, ಮೌನವಾಗಿರ್ಬೇಕು ಎಲ್ಲರ ಹತ್ರ. ಜಾಸ್ತಿ ಮಾತಾಡಿದ್ರೆ ನಮ್ಮ ಇರೋ ಎನರ್ಜಿನ ನಾವು ಹಾಳು ಮಾಡ್ಕೋತೀವಿ. ಜಾಸ್ತಿ ಮಾತಾಡಬಾರ್ದು, ಅದಕ್ಕೆ ಮೌನಂ ಸಮ್ಮತಿ ಲಕ್ಷಣಂ ಅಂತ. ಅಂತಹ ಒಂದು ವಾಕ್ಪಟುತ್ವ ಬರಬೇಕಾದ್ರೆ ಹನುಮಂತ ದೇವರ ಅಂತರ್ಯಾಮಿಯಾಗಿರೋಂಥ ಹನುಮಂತ ದೇವರ ವಿಶೇಷ ಅನುಗ್ರಹ ಆಗಬೇಕು. ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್ ಅಂತ. ಇದೆಲ್ಲವೂ ಬೇಕಾದರೆ ಆ ಹನುಮಂತ ದೇವರ ಸ್ಮರಣೆಯನ್ನು ಮಾಡಿದರೆ ಭವೇತ್, ಇದೆಲ್ಲವೂ ಸಹಿತ ನಮಗೆ ಸಿಗುತ್ತೆ ಅಂತ. ಇನ್ನು ವಿಶೇಷಪ್ಪ ಅಂತಂದರೆ ಇನ್ನೊಂದು ಶ್ಲೋಕ ಇದೆ, ಅದನ್ನು ಪ್ರತಿಯೊಬ್ಬರೂ ಸಹಿತ ದುಸ್ವಪ್ನ ಅಂದರೆ ಕೆಟ್ಟ ಸ್ವಪ್ನಗಳಿಗೆ ಇದೊಂದು ಶ್ಲೋಕ ನಮಗೆ ಬಹಳ ಕಾರಣ ಆಗುತ್ತೆ. ರಾಮಸ್ಕಂದಂ ಹನುಮಂತಂ ವೈನತೇಯಂ ವೃಕೋದರಂ ಶಯನಾಯ ಸ್ಮರೇ ನಿತ್ಯಂ ದುಸ್ವಪ್ನಂ ತಸ್ಯ ನಶ್ಯತಿ ಅಂತ. ಇವರೆಲ್ಲರೂ ಮಹಾನ್ ದೇವತೆಗಳು. ಆ ದೇವತೆಗಳನ್ನೆಲ್ಲ ಸ್ಮರಣೆಯನ್ನು ಮಾಡಿಕೊಂಡ್ರೆ ನಮಗೆ ಯಾವುದೇ ಥರವಾದಂಥ ದುಸ್ವಪ್ನಗಳು ಬರೋದಿಲ್ಲ. ರಾಮಸ್ಕಂದಂ ಅಂತ ಮಹಾನುಭಾವರು, ಹನುಮಂತಂ ಹನುಮಂತ ದೇವರು, ವೈನತೇಯಂ ವೃಕೋದರಂ. ಅದರಿಂದ ಈ 4 ಜನನ್ನ ಸ್ಮರಣೆ ಮಾಡಿದರೆ ಸಾಕಂತೆ ಯಾವುದೇ ಥರವಾದಂಥ ದೊಡ್ಡ ಸ್ವಪ್ನಗಳು ಯಾವುದು ಸಹಿತ ಬರೋದಿಲ್ಲ. ಕೆಟ್ಟ ಸ್ವಪ್ನಗಳು ಆಗೋದಿಲ್ಲ. ಭಾಳ ಯಾರಿಗೋ ಒಂದು ಮಾಟ ಮಂತ್ರ ಮಾಡಿರತಕ್ಕಂಥದ್ದು ಸ್ವಪ್ನ, ಯಾರೋ ಹೊಡೆದಿರತಕ್ಕಂಥದ್ದು ಸ್ವಪ್ನ, ಏನೋ ಕಳ್ಳರು ಬಂದಿರತಕ್ಕಂಥ ಸ್ವಪ್ನ, ಎಲ್ಲ ದುಸ್ವಪ್ನ, ದುಷ್ಟವಾಗಿರುವಂತಹ ಸ್ವಪ್ನ. ಅದಕ್ಕೆ ದುಸ್ವಪ್ನ ಅಂತ ಕರೀತಾರೆ. ಅದಕ್ಕೆ ವಾದಿರಾಜರು ಮಹಾನುಭಾವರು, ಅವರು ಸ್ವಪ್ನ ವೃಂದಾವನ ಆಖ್ಯಾನ ಎಂಬತಕ್ಕಂಥದ್ದೇ ಬರೆದು ಬಿಟ್ಟಿದ್ದಾರೆ. ಅವರೆಲ್ಲ ಲಾತವ್ಯರು. ಆದ್ದರಿಂದ ಮುಂದೆ ಹನುಮಂತ ದೇವರ ಪಟ್ಟಕ್ಕೆ ಬರುವಂಥವ್ರು ವಾದಿರಾಜರು ಮಹಾನ್ ಭಾವಿ ಸಮೀರತ್ವ ಅದರಲ್ಲಿ ಉಳ್ಳವರು. ಆದ್ದರಿಂದ ವಿಶೇಷವಾಗಿ ಈ ಒಂದು ಶ್ಲೋಕವನ್ನು ನಾವು ಹೇಳ್ಕೊಳ್ಳೋದ್ರಿಂದ ಎಲ್ಲ ಥರವಾದಂಥ ದುಸ್ವಪ್ನ ದುಶ್ಶಕನಗಳೆಲ್ಲ ನಮಗೆ ಪರಿಹಾರ ಆ ಭಗವಂತ ನಮಗೆ ಮಾಡಿಕೊಡ್ತಾನೆ. ಈಗಿನ ಕಾಲದಲ್ಲಿ ಭಯ ಭೀತಿ ಅನ್ನತಕ್ಕಂಥದ್ದು ಎಲ್ಲರಿಗೂ ಸಹಿತ ಸಹಜ ಆಗಿಬಿಟ್ಟಿದೆ. ಆ ಭಯವನ್ನು ನಾವು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಈ ಒಂದು 2 ಶ್ಲೋಕಗಳನ್ನು ನೀವು ಪ್ರತಿಯೊಬ್ಬರೂ ಸಹಿತ ಹೇಳ್ಕೊಳ್ಳಿ. ಎಲ್ಲರ ಮನೆಯಲ್ಲೂ ಸಹಿತ ಬರೀ ಸ್ವಪ್ನ ದುಶ್ಶಕುನ ಅಂತಂತಲ್ಲ, ಅದಕ್ಕೆ ಹೇಳ್ತಾರೆ ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತ ಅಂತ ಹೇಳ್ಬಿಟ್ರು. ಅರೋಗತ ಅಂತಂತಂದ್ರೇನು? ಅನಾರೋಗ್ಯದಿಂದ ಎಷ್ಟೋ ಜನ ಬಳಲ್ತಾ ಇರ್ತಾರೆ. ಈ ಶ್ಲೋಕದಿಂದ ಎಂತಹ ಅನಾರೋಗ್ಯ ಇದ್ರೂ ಸಹಿತ ಆ ಭಗವಂತ ಆರೋಗ್ಯ ಭಾಗ್ಯವನ್ನು ಕೊಡ್ತಾನೆ. ಈಗಿನ ಕಾಲದಲ್ಲಿ ನಮಗೆ ಪ್ರತಿಯೊಬ್ಬರಿಗೂ ಎಷ್ಟೋ ಜನಕ್ಕೆ ಭಾಳ ದುಃಖ. ಈ ರೀತಿ ಆಗೋಯ್ತು, ನಮ್ಮ ಜೀವನದಲ್ಲಿ ಈ ರೀತಿ ಆಗೋಯ್ತು, ಏನೇನೋ ಆಗೋಯ್ತು, ಏನು ಮಾಡಬೇಕು, ಏನು ಬಿಟ್ಟರೆ ಏನಾಗುತ್ತೆ ಅಂತ ಭಾಳಷ್ಟು ಜನಗಳಿಗೆ ಶಂಕೆ ಓಡ್ತಾ ಇದೆ. ಏನು ಮಾಡಿದ್ರೆ ನಮ್ಮ ಜೀವನದಲ್ಲಿ ಅನುಕೂಲ ಆಗುತ್ತೆ ನೋಡಿ. ಏನಪ್ಪ ಅಂತಂದರೆ ವಿಶೇಷವಾಗಿ ನಮ್ಮ ಈ ಜೀವನದಲ್ಲಿ ನಮ್ಗೆ ಏನಾದರೂ ಇವಾಗ ನಿಮಗೆ ಬೇಕು, ಇಂಥದ್ದು ಬೇಕು ಅಂತಂದರೆ ತಕ್ಷಣ ನಮಗೆ ಸಿಕ್ಬಿಡಲ್ಲ. ಅದಕ್ಕೇ ಆದಂಥ ಕೆಲವು ಸಾಧನೆಗಳಿದೆ, ಅನುಷ್ಠಾನಗಳಿದೆ. ಅದನ್ನು ಮಾಡಬೇಕು. ಮಾಡಿದಾಗ ನಿಮ್ಮಲ್ಲಿ ಆ ಒಂದು ಪುಣ್ಯ ತಗೊಳ್ಳೋವಂಥ ಒಂದು ಅನುಷ್ಠಾನಗಳು ಯೋಗ್ಯತೆ ಇದ್ದರೆ ಮಾತ್ರ ಬರುತ್ತೆ. ನಾವು ಬೆಳಗ್ಗೆ ಎಲ್ಲ ಚೆನ್ನಾಗಿ ದೇವರು ಮಾಡಿ ಸಂಜೆ ನಾನ್ ವೆಜ್ ತಿನ್ಬಿಟ್ರು ಅಂತಂತಂದರೆ ಆಗುತ್ತಾ? ಯಾಕಂದರೆ ತಿನ್ನೋದು ದೊಡ್ಡದಲ್ಲ, ತಿನ್ನೋದು ಬೇಡ ಅಂತನಲ್ಲ. ಆದರೆ ಧಾರ್ಮಿಕ ಕಾರ್ಯಗಳನ್ನು ಮಾಡಬೇಕಾದ್ರೆ ನಾವು ಯಾರು ಸಹಿತ ತಿನ್ಲಿಕ್ಕೆ ಹೋಗಬಾರ್ದು ಅಂತ ಹೇಳುತ್ತಿರ್ತಕ್ಕಂಥ ಒಂದು ಅರ್ಥ. ಆದ್ದರಿಂದ ವಿಶೇಷವಾಗಿ ಪ್ರತಿಯೊಬ್ಬರೂ ಈ ಶ್ಲೋಕವನ್ನು ಹೇಳ್ಕೊಳ್ಳಿ. ಆ ಕೆಳಗಡೆ ಕೊಟ್ಟಿರುವಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಸಹಿತ ಹಾಕ್ಸಿರ್ತೀನಿ ಮತ್ತು ಸ್ಕ್ರೀನ್ ಮೇಲೂ ಸಹಿತ ಈ ಶ್ಲೋಕವನ್ನು ನಾನು ಬರೆಸಿಸ್ತೀನಿ. ಪ್ರತಿಯೊಬ್ಬರೂ ನೋಟ್ ಮಾಡಿಕೊಂಡು ರಾತ್ರಿ ಈ ಶ್ಲೋಕಗಳನ್ನು 3 ಬಾರಿ ಅಥವಾ 4 ಬಾರಿ ಆದರೂ ಸಹಿತ ಹೇಳಿಕೊಂಡು ಮಲ್ಕೊಳ್ಳೋದ್ರಿಂದ ವಿಶೇಷವಾಗಿ ದುಸ್ವಪ್ನ ದುಶ್ಶಕಗಳು ಪ್ರತಿಯೊಬ್ಬರಿಗೂ ಸಹಿತ ಆಗಲಿ, ಏನೇ ಬರದೇ ಇರಲಿ ಅಂತ ಹೇಳ್ಕೊಂಡು ರಾಯರಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ದಿವಸದ ಒಂದು ದೊಡ್ಡ ಮಹಾತ್ಮೆಯನ್ನು ಭಗವಂತನಲ್ಲಿ ರಾಯರಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೀನಿ. ಈ ನಡುವೆ ಕೆಲವೊಂದು ವಿಡಿಯೋಗಳು ಬರ್ತಾ ಇಲ್ಲ, ಸ್ವಲ್ಪ ಬ್ಯುಸಿ ಇರುವ ಕಾರಣ. ಆದ್ದರಿಂದ ಇನ್ನು ಮುಂದೆ ಪ್ರತಿನಿತ್ಯ ಅಥವಾ ಒಂದು ದಿವಸ ಬಿಟ್ಟು ಒಂದು ದಿವಸ ವಿಡಿಯೋಗಳನ್ನು ಬರಲಿಕ್ಕೆ ನಾನು ಆದಷ್ಟು ಪ್ರಯತ್ನವನ್ನು ಮಾಡ್ತಾಯಿನಿ. ಪ್ರತಿಯೊಬ್ಬರೂ ಸಹಿತ ವಿಶೇಷವಾಗಿ ನಮಗೆ ಸ್ಫೂರ್ತಿಯನ್ನು ಕೊಡ್ತಿದ್ದೀರಿ. ತಮಗೆ ಏನೇ ಕಷ್ಟ ಇದ್ದರೂ ಸಹಿತ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇಲ್ಲ ಅಂತಂತಂದರೆ ಫೋನ್ ಮಾಡಿ, ಕರೆ ಮಾಡಿ ಮೇಲೆ ಕೊಟ್ಟಿರುವಂತಕ್ಕಂಥ ನಂಬರ್ಗೆ. ಏನಪ್ಪ ಅಂತಂದರೆ ಕರೆ ಸಮಯ ಯಾವತ್ತಿದ್ರೂ ಸಹಿತ 10 ರಿಂದ 6 ಒಳಗಡೆ. ನಾನು ಅಕಸ್ಮಾತ್ ಏನಾದರೂ ಬ್ಯುಸಿ ಇದ್ದು ಅಂತಂದರೆ ತಮ್ಮ ಏನು
ಮೆಸೇಜನ್ನು ಕಳಿಸ್ಕೊಡ್ಬೇಕು. ಅದು ವಾಟ್ಸಪ್ ಮೂಲಕ ನಮಗೆ ಯಾರಿಗಾದ್ರೂ ಗೊತ್ತಿರೋರ ಕೈಲಿ ಕಳಿಸ್ಕೊಡಿ. ಅದನ್ನು ನಾನು ಪರಿಶೀಲನೆ ಮಾಡಿ ರಾಯರು ನಿಮ್ಮ ಕಷ್ಟಕ್ಕೆ ಪರಿಹಾರವನ್ನು ತಿಳಿದುಕೊಡ್ತಾರೆ. ಹನುಮಂತ ದೇವರು ನಿಮಗೆ ಇಡೀ ಕಷ್ಟವನ್ನು ನಿವಾರಣೆ ಮಾಡ್ತಾರೆ. ಯಾಕಂದರೆ ಹನುಮಂತ ದೇವರು ಏನಪ್ಪ ಅಂತಂದರೆ ವಿಶೇಷವಾಗಿ ವಾಯು ಜೀವೋತ್ತಮ. ನಮ್ಮಲ್ಲಿ ಇಲ್ಲಿವರೆಗೂ ಸಹಿತ ನಾವು ಉಸಿರಾಡ್ತಾ ಇದ್ದೀವಿ ಅಂತಂದರೆ ವಾಯುದೇವರೇ ಕಾರಣ, ಇನ್ಯಾರೂ ಸಹಿತ ಇಲ್ಲ. ಅದಕ್ಕೆ ವಾಯು ಜೀವೋತ್ತಮರು ಅಂತಂತಾನೆ. ಅದಕ್ಕೆ ಹನುಮಂತ ದೇವರು ತನ್ನ ಇಡೀ ಎದೆ ಬಗದೆ ತೋರಿಸ್ತಾರಂತೆ, ನಾನು ರಾಮಚಂದ್ರ ದೇವರು ನನ್ನ ಹೃದಯ ಒಳಗಡೆ ಇಟ್ಕೊಂಡಿದ್ದೀನಿ ಅಂತ. ಅಷ್ಟು ಮಹಾನ್ ಭಕ್ತರು. ಅಂತಹ ಒಂದು ವಿಶೇಷವಾಗಿ ರಾಯರ ಅಂತರ್ಯಾಮಿಯಾಗಿ ಅವರು ಹನುಮಂತ ದೇವರಿದ್ದಾರೆ. ಪ್ರತಿಯೊಬ್ಬರಿಗೆಲ್ಲರಿಗೂ ಸಹಿತ ಅನುಗ್ರಹವನ್ನು ಮಾಡಲಿ. ಯಾರೇ ಹೊಸೊಬ್ಬರು ಈ ವಿಡಿಯೋನ ನೋಡ್ತಾ ಇದ್ರು ಸಹಿತ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ಜನರಿಗೂ ತಲುಪಲಿ ಅಂಥೇಳಿ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣ ಪ್ರತಿನಿರತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ.